ಆತ್ಮೀಯರೇ ನಮಸ್ಕಾರ. ಇವತ್ತು ಫೆಬ್ರವರಿ 28 ಭಾಳ ಇಂಪಾರ್ಟೆಂಟ್ ಡೇ. ಅದು ಸೈನ್ಸ್ ಟೀಚರ್ ನಮಗೆ ಭಾಳ ಇದು ಒಂದು ವರ್ಷಕ್ಕೆ ಒಂದು ಸಲ ಬರ್ತಕ್ಕಂಥ ಒಂದು ದೊಡ್ಡ ಹಬ್ಬ. ಯುಗಾದಿ ದೀಪಾವಳಿಗಿಂತನೂ ನಾನು ಇದನ್ನು ಜಾಸ್ತಿ ಸೆಲೆಬ್ರೇಟ್ ಮಾಡಿರ್ತೀನಿ. ಕಾರಣ ಇಷ್ಟೇ, ಇವತ್ತು ನ್ಯಾಷನಲ್ ಸೈನ್ಸ್ ಡೇ ಅಲ್ವಾ. ನೋಡಿ, ನಮ್ಮ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಎಂಥ ಅತ್ಯದ್ಭುತವಾದಂಥ ಒಂದು ಕಲ್ಪನೆ ಇದು. ಇದು ಯಾಕೆ ಸರ್ ಇದನ್ನು ಫೆಬ್ರವರಿ 28 ಮಾಡ್ತಾರೆ? ನಿಮಗೆ ಗೊತ್ತಿದೆ, ನಮ್ಮ ಹೆಮ್ಮೆಯ ವಿಜ್ಞಾನಿ ಸರ್ ಸಿ ವಿ ರಾಮನ್ ಈ ದೊಡ್ಡ ಈ ಪ್ರಪಂಚ ಕಂಡಂಥ ಒಂದು ಅತ್ಯದ್ಭುತ ಜ್ಞಾನಿಗಳಲ್ಲಿ ಒಬ್ಬರಾದಂಥ ಸರ್ ಸಿ ವಿ ರಾಮನ್ ಇವರು ತಮ್ಮ ಒಂದು ಸ್ಪೆಷಲ್ ಇನ್ವೆನ್ಷನ್ ಅಥವಾ ಸ್ಪೆಷಲ್ ಡಿಸ್ಕವರಿ, ಅವರು ಪ್ರಯಾಣ ಮಾಡ್ಬೇಕಾದ್ರೆ, ಸಮುದ್ರದಲ್ಲಿ ಪ್ರಯಾಣ ಮಾಡ್ಬೇಕಾದ್ರೆ ಈ ಸಮುದ್ರದ ನೀರು ನೀಲಿಯಾಗಿ ಯಾಕೆ ಕಾಣುತ್ತೆ, ಆಕಾಶ ಯಾಕೆ ನೀಲಿಯಾಗಿ ಕಾಣುತ್ತೆ ಅಂತೇಳಿ ಒಂದು ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಅದಕ್ಕೆ ಸರಿಯಾದ ಸಮರ್ಪಕವಾದ ವೈಜ್ಞಾನಿಕ ವಿಶ್ಲೇಷಣೆ ಮಾಡ್ತಾರೆ. ಸೈಂಟಿಫಿಕ್ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ಮಾಡಿ ದೆನ್ ಹೀ ಗೇವ್ ಅಸ್ ವಾಟ್ ಈಸ್ ಕಾಲ್ಡ್ ದ ಮೋಸ್ಟ್ ಫೇಮಸ್ ರಾಮನ್ ಎಫೆಕ್ಟ್, ರಾಮನ್ ಪರಿಣಾಮ ಅಂತೇಳಿ. ದಟ್ ಈಸ್ ಬಿಕಾಸ್ ಆಫ್ ಯಾಕೆ ಸ್ಕೈ ಬ್ಲೂ ಆಗಿ ಕಾಣುತ್ತೆ ಅಥವಾ ಯಾಕೆ ಸಮುದ್ರ ನೀರು ನೀಲಿಯಾಗಿ ಕಾಣುತ್ತೆ ಅನ್ನೋಕ್ಕೆ ಇಟ್ಸ್ ಬಿಕಾಸ್ ಆಫ್ ಸ್ಕ್ಯಾಟ್ರಿಂಗ್ ಆಫ್ ಲೈಟ್. ಇದು 10th ಮಕ್ಕಳು ಲೈಟ್ ಚಾಪ್ಟರ್ನ ಓದಿರ್ತೀರಿ ಅಥವಾ ಓದಿದಾಗ ಇದ್ರ ಬಗ್ಗೆ ನಿಮ್ಮ ಫಿಸಿಕ್ಸ್ ಅಥವಾ ಸೈನ್ಸ್ ಹತ್ರ ಡಿಸ್ಕಸ್ ಮಾಡಿ ಅರ್ಥ ಆಗುತ್ತೆ. ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಅನ್ನುವ ಒಂದು ಅತ್ಯದ್ಭುತವಾದ ಒಂದು ಪರಿಕಲ್ಪನೆಯನ್ನು ಕೊಟ್ಟಂಥ ಸರ್ ಸಿ ವಿ ರಾಮನ್ ಅವರು ಈ ಒಂದು ಏನು ತಮ್ಮ ಇನ್ವೆನ್ಷನ್ ಇತ್ತು, ತಮ್ಮ ಡಿಸ್ಕವರಿ ಇತ್ತು, ತಮ್ಮ ಏನು ಅಂದ್ಕೊಂಡಿದ್ರು ಅದನ್ನು ಜಗತ್ತಿಗೆ ಹೇಳಿದಂಥ ದಿನ ಫೆಬ್ರವರಿ 28, 1928, 1928. ನೋಡಿ, ಇದು 28, ಅದು 28. ಅವತ್ತು ಅವರು ಪ್ರಪಂಚಕ್ಕೆ ತಮ್ಮ ರಾಮನ್ ಎಫೆಕ್ಟನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಅದಾಗಿ 2 ವರ್ಷ ಅಂದರೆ 1930ಯಲ್ಲಿ ಅವರಿಗೆ ಅತ್ಯಂತ ವಿಶ್ವಮಟ್ಟದ ಅತ್ಯಂತ ಶ್ರೇಷ್ಠವಾದಂಥ ಒಂದು ಪ್ರಶಸ್ತಿ ಯಾವುದು? ನೋಬೆಲ್ ಪ್ರೈಸ್. ಅವ್ರಿಗೆ ನೋಬೆಲ್ ಪ್ರೈಸ್ ಸಿಗುತ್ತೆ. ನಿಮಗೆ ಗೊತ್ತಿದೆಯಾ, ಅವರು ನೋಬೆಲ್ ಪ್ರೈಸ್ ಪಡೆದುಕೊಂಡಂಥ ಮೊದಲ ಭಾರತೀಯ, ಅಷ್ಟೇ ಅಲ್ಲ ಮೊದಲ ಏಷ್ಯಾ ಖಂಡದ ವಾಸಿ. ಇಡೀ ಏಷ್ಯನ್ ಏನು ನಮ್ಮ ಕಾಂಟಿನೆಂಟ್ ಇದೆ, ಸಬ್ ಕಾಂಟಿನೆಂಟ್ ಏಷ್ಯಾ, ಆ ಇಡೀ ಏಷ್ಯಾದಲ್ಲಿ ಮೊಟ್ಟ ಮೊದಲ ನೋಬೆಲ್ ಪ್ರೈಸ್ ಪಡೆದುಕೊಂಡ ಜಪಾನದವರು ತೊಗೊಂಡಿದ್ದಿಲ್ಲ, ಇನ್ನು ನಾವು ಇಂಡಿಯನ್ಸ್ ತೆಗೆದುಕೊಂಡಿದ್ದೀವಿ. ಫಸ್ಟ್ ಪರ್ಸನ್ ಇನ್ ದ ಎಂಟೈರ್ ಏಷ್ಯಾ ಟು ಗೆಟ್ ಅವಾರ್ಡೆಡ್ ವಿತ್ ನೋಬೆಲ್ ಪ್ರೈಸ್ ಈಸ್ ಸರ್ ಸಿ ವಿ ರಾಮನ್. ಹ್ಯಾಟ್ಸ್ ಆಫ್ ಟು ಯು ಸರ್. ಅವರು ಏನು ಅವತ್ತು ಕಂಡು ಹಿಡಿದಿದ್ರು, ಈ ಫೆಬ್ರವರಿ 28ಕ್ಕೆ ಅನೌನ್ಸ್ ಮಾಡಿದರು, ನಾನು ಹೀಗೆಲ್ಲ ಕಂಡು ಹಿಡಿದಿದ್ದೀನಿ ಅಂತೇಳಿ. ಅದರ ಜ್ಞಾಪಕಾರ್ಥವಾಗಿ, ಅದರ ಸವಿ ನೆನಪಿಗಾಗಿ ನಾವು ಪ್ರತಿ ವರ್ಷ ಫೆಬ್ರವರಿ 28ನ ಅತ್ಯಂತ ಉತ್ಸಾಹ ಉಲ್ಲಾಸದಿಂದ ವೈಜ್ಞಾನಿಕ ಮನೋಭಾವನೆಯನ್ನು, ವೈಜ್ಞಾನಿಕ ವೈಚಾರಿಕತೆಯನ್ನು ನಮ್ಮೆಲ್ಲರಲ್ಲೂ ನಾವು ತುಂಬುವ ಒಂದು ಸದುದ್ದೇಶದಿಂದ ಸರ್ಕಾರ ಇದನ್ನು ಪ್ರತಿ ವರ್ಷ ಫೆಬ್ರವರಿ 28ನ ಏನು ನ್ಯಾಷನಲ್ ಸೈನ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಇವತ್ತು ಸ್ಕೂಲ್ ಕಾಲೇಜುಗಳಲ್ಲಿ ಸಾಕಷ್ಟು ಸೆಲೆಬ್ರೇಟ್ ಆಗಿರುತ್ತೆ ಅಥವಾ ಆಗ್ತಾ ಇರುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಥಿಂಗ್ ಅಂದರೆ, ಪ್ರತಿ ವರ್ಷ ಈ ಸೆಲೆಬ್ರೇಷನ್ಗೆ ಒಂದೊಂದು ವಿಶೇಷವಾದ ಥೀಮ್ ಇಟ್ಟಿರ್ತಾರೆ, ಒಂದು ಸ್ಲೋಗನ್ ಇಟ್ಟಿರ್ತಾರೆ. ಈ ವರ್ಷ ಏನಿದೆ ಅಂತ 2026 ನೆನೆಸ್ಕೊಳ್ಳಿ. ಇವತ್ತೇನಿದೆ ಅಂದರೆ, ಇವತ್ತಿನ ಈ ಸಲದ ಥೀಮ್ ಏನಿದೆ ಅಂದರೆ ವುಮೆನ್ ಇನ್ ಸೈನ್ಸ್ ಕೆಟಲೈಸಿಂಗ್ ವಿಕಸಿತ್ ಭಾರತ್ ಅಂತ. ಏನು ಸರ್ ಹಿಂಗಂದರೆ? ಓಕೆ, ಬಂದೆ ಹೇಳ್ತೀನಿ, ಭಾಳ ಚೆನ್ನಾಗಿದೆ. ಅಂದರೆ ಈ ವಿಜ್ಞಾನದಲ್ಲಿ ಮಹಿಳೆ ಅಥವಾ ಮಹಿಳೆಯ ಪಾತ್ರ ಮತ್ತು ಅವರು ವಿಕಸಿತ್ ಭಾರತ್. ನಮಗೆ ಗೊತ್ತಿದೆ 1947 ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ, 1947. ಅದರ 100 ಇಯರ್ಸ್ ಆದರೆ ಯಾವಾಗ ಆಗುತ್ತೆ? ಈ 2047, 2047 ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು 100 ವರ್ಷಗಳಾಗುತ್ತೆ. ಈ 100 ವರ್ಷದಲ್ಲಿ ಕೇಂದ್ರ ಸರ್ಕಾರ ಏನು ಮಾಡಿದೆ, 100ನೇ ವರ್ಷಕ್ಕೆ ನಾವು ದೇಶ ಮುಟ್ಟಿದಾಗ ನಾವು ಈ ಅಭಿವೃದ್ಧಿಶೀಲ ಅಲ್ಲ, ಅಭಿವೃದ್ಧಿ ಹೊಂದಿದಂಥ ಒಂದು ದೇಶ, ನಾವು ಡೆವಲಪ್ಡ್ ನೇಷನ್ ಆಗಬೇಕು, ಅದನ್ನು ವಿಕಸಿತ್ ಭಾರತ್ ಅಂತ ಏನೋ ಒಂದು ಪರಿಕಲ್ಪನೆ ಕೊಟ್ಟಿದ್ದಾರೆ ಮಾನ್ಯ ಪ್ರಧಾನಮಂತ್ರಿಗಳಾದಂಥ ಶ್ರೀ ನರೇಂದ್ರ ಮೋದಿಯವರು. ಅದರ ಸಾಕಾರಗೊಳ್ಳುವಿಕೆಯಲ್ಲಿ ನಮ್ಮ ದೇಶ ವಿಕಸಿತ್ ಭಾರತ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ಮಹಿಳೆಯರು ವಿಶೇಷವಾಗಿ ಈ ಸೈನ್ಸ್ ಫೀಲ್ಡಲ್ಲಿ ಅವರ ಕೊಡುಗೆ ಅನನ್ಯ, ಅಪಾರ ಮತ್ತು ಅದು ಇನ್ನೂ ಅತ್ಯದ್ಭುತ ಆಗಲಿ ಅನ್ನುವ ಸದುದ್ದೇಶದ ಹಿನ್ನೆಲೆಯಲ್ಲಿ ಈ ವರ್ಷದ ಈ ಥೀಮನ್ನು ಅವರು ಘೋಷವಾಕ್ಯ ಅಥವಾ ಥೀಮನ್ನು ಕೊಟ್ಟಿದ್ದಾರೆ ನಮಗೆಲ್ಲ. ಹಾಗಾಗಿ ಇದು ಮಹಿಳೆಯರು ವಿಜ್ಞಾನ ಕ್ಷೇತ್ರದಲ್ಲಿ ಮಾಡಿದಂಥ ಕ್ರಾಂತಿಕಾರಿ ಸೇವೆ, ಪರ್ಟಿಕ್ಯುಲರ್ ನಮ್ಮ ಇಂಡಿಯಾದಲ್ಲಿ ಮಾಡಿದಂಥ ಸೇವೆಯನ್ನು ನೆನೆಸುವ ಅಥವಾ ನೆನಪಿಸಿಕೊಳ್ಳುವ ಒಂದು
ಅನುಪಮ ದಿನ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ನಮ್ಮ ಭಾರತೀಯರ ಹೆಣ್ಮಕ್ಕಳು ಅಂದರೆ ನಮ್ಮ ತಾಯಿ, ನನ್ನ ತಂಗಿ, ಅಕ್ಕ, ನನ್ನ ಮಡದಿ, ಇವರೆಲ್ಲರೂ ಮೂಲತಃ ವಿಜ್ಞಾನಿಗಳೇ. ಏನು ಸರ್ ಹಿಂಗೆ ಹೇಳ್ತೀರಿ? ನೀವು ಸುಮ್ಮನೆ ನೋಡಿ, ನಮ್ಮ ತಾಯಿ, ನನ್ನ ಹೆಂಡತಿ ಇವರೆಲ್ಲ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರಲ್ವ. ಆ ಅಡುಗೆಗೆ ಬಳಸ್ತಕ್ಕಂಥ ಇನ್ಗ್ರೀಡಿಯೆಂಟ್ಸ್ ಇದೆಯಲ್ರಿ, ಅದು ಉಪ್ಪು, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ ನೋಡಿ, ಇದು ಎಲ್ಲದೂ ಎವ್ರಿಥಿಂಗ್ ಹ್ಯಾಸ್ ಗಾಟ್ ಬೆಸ್ಟ್ ನ್ಯೂಟ್ರಿಷನಲ್ ವ್ಯಾಲ್ಯೂ ಆ್ಯಂಡ್ ಸೈಂಟಿಫಿಕ್ ಇಂಪಾರ್ಟೆನ್ಸ್. ನಮ್ಮ ತಾಯಿ ಸುಮ್ಮನೆ ಒಗ್ಗರಣೆ ಹಾಕಲ್ಲ, ಅದರ ಹಿನ್ನೆಲೆ ಇದೆ. ನನ್ನ ಶ್ರೀಮತಿ ಸುಮ್ಮನೆ ಒಂದು ಸಾಂಬಾರು ಮಾಡಿದರೆ, ಅದರಲ್ಲಿ ಬೇಳೆ ಸಾಂಬಾರು ಮಾಡಿರ್ತಾರಲ್ಲ, ಬೇಳೆ ಸಾಂಬಾರು ಮಾಡುವ ಉದ್ದೇಶ ಏನು? ಸೊ ದೀಸ್ ಏನು ನಮಗೆ ಪಲ್ಸಸ್ ದ ರಿಚ್ ಸೋರ್ಸ್ ಆಫ್ ಪ್ರೋಟೀನ್ಸ್ ಅಂತ. ನಮಗೆ ಒಂದು ಬ್ಯಾಲೆನ್ಸ್ ಡಯಟ್ ಬೇಕಂದರೆ ಕಾರ್ಬೋಹೈಡ್ರೇಟ್ಸ್ ಇರಬೇಕು, ಪ್ರೋಟೀನ್ಸ್ ಇರಬೇಕು, ಲಿಪಿಡ್ ಫ್ಯಾಟ್ಸ್ ಇರಬೇಕು, ಮಿನರಲ್ಸ್ ಇರಬೇಕು ಅಂತೇಳಿ ನಾವೆಲ್ಲ ಪಾಠ ಮಾಡ್ತೀವಿ ಅಥವಾ ಹೇಳ್ಕೊಡ್ತೀವಿ. ಅದನ್ನು ಭಾಳ ಚೆನ್ನಾಗಿ ಅತ್ಯಂತ ಸರಳವಾಗಿ ಆಲ್ರೆಡಿ ಅದನ್ನು ಅಡಾಪ್ಟ್ ಮಾಡಿ ಆ ಥಿಂಗ್ಸನ್ನು ಇನ್ಕಾರ್ಪೊರೇಟ್ ಮಾಡ್ತಾರೆ ಪ್ರತಿ ಅಡುಗೆನಲ್ಲಿ ನಮ್ಮ ಮಹಿಳೆಯರು ಅಥವಾ ನಮ್ಮ ತಾಯಂದಿರು. ಹಾಗಾಗಿ ಇವರೆಲ್ಲ ವಿಶೇಷ ಜ್ಞಾನಿಗಳು. ಹಾಗಾಗಿ ಆ ವಿಶೇಷದಲ್ಲಿ ತಗೊಂಡು ಜ್ಞಾನಿಗಳನ್ನು ಸೇರಿಸ್ಬಿಟ್ರೆ ಇವರೆಲ್ಲ ನಮ್ಮ ಮನೆಗಳ ವಿಜ್ಞಾನಿಗಳು. ಎಲ್ಲ ಮಹಿಳೆಯರು ವಿಜ್ಞಾನಿಗಳೇ. ಅವರು ಮಕ್ಕಳನ್ನು ಬೆಳೆಸುವ ರೀತಿ ನೋಡಿ, ಅವ್ರಿಗೆ ನಮಗೆಲ್ಲ ಏನು ಮಾಡ್ತಾರೆ, ದೇವಸ್ಥಾನಕ್ಕೆ ಹೋಗು ಅಂತಾರೆ. ದೇವಸ್ಥಾನದ ಒಂದು ಸೈನ್ಸ್ ಅವ್ರಿಗೆ ಗೊತ್ತಿದೆ, ಅಲ್ಲೆಲ್ಲ ಸೈನ್ಸ್ ಗೊತ್ತಿದೆ. ಆಮೇಲೆ ನಮಗೆ ಮನೆಗೆ ಒಳಗಡೆ ಹೋಗ್ತೀನಿ, ಕೈ ಕಾಲು ತಗೊಂಡು ಊಟ ಮಾಡೋಕ್ಕೆ ಬರ್ರಿ ಅಂತ ಹೇಳ್ತಾರೆ. ಕೈ ಕಾಲು ತೆಗೆದುಕೊಳ್ತಕ್ಕಂಥ ತೊಳೆದುಕೊಂಡ್ರೆ ಏನಾಗುತ್ತೆ, ಹೈಜಿನಿಕ್ ಸೈನ್ಸ್ ಅಥವಾ ಸೈನ್ಸ್ ಆಫ್ ಹೈಜಿನ್, ಅದು ಅವ್ರಿಗೆ ಗೊತ್ತಿದೆ. ಸೈನ್ಸ್ ಆಫ್ ನ್ಯೂಟ್ರಿಷನ್ ಗೊತ್ತಿದೆ, ಸೈನ್ಸ್ ಆಫ್ ಹೈಜಿನ್ ಗೊತ್ತಿದೆ. ನಮಗೆ ಸಣ್ಣ ಪುಟ್ಟ ಕಾಯಿಲೆ ಬಂದಾಗ, ನೆಗಡಿ ಬಂದಿದೆ, ಕೆಮ್ಮು ಬಂದಿದೆ, ಇಮ್ಮಿಡಿಯೇಟ್ಲಾಗಿ ನಮ್ಮ ತಾಯಿ, ನನ್ನ ಹೆಂಡತಿ ಎಲ್ಲ ಏನು ಮಾಡ್ತಾರೆ, ಕಷಾಯ ಮಾಡಿ ಕೊಡ್ತಾರೆ. ನೋಡಿ, ಸೈನ್ಸ್ ಆಫ್ ಹೆಲ್ತು ಗೊತ್ತಿದೆ ಅವ್ರಿಗೆ ಅಲ್ವಾ. ಹಾಗೆ ನಮ್ಮ ಮನೆಯ ಪ್ರತಿಯೊಂದು ಮಹಿಳೆಯೂ ಮೂಲತಃ ಹುಟ್ಟಿನಿಂದಲೇ ಅವರು ವಿಜ್ಞಾನಿಗಳೇ. ಆದರೂ ಈ ವೈಜ್ಞಾನಿಕ ಒಂದು ಚೌಕಟ್ಟು ಅಥವಾ ವೈಜ್ಞಾನಿಕ ಪರಿಭಾಷೆ ಏನಿದೆ, ಅದರದ್ದು ಒಂದು ಡೆಫಿನಿಷನ್ ಇದೆ. ಆ ಡೆಫಿನಿಷನ್ನ ಹಿನ್ನೆಲೆಯಲ್ಲಿ ಅಸಾಮಾನ್ಯವಾದ ಕೆಲಸ ಮಾಡಿದಂಥ ಸಾವಿರಾರು ಮಹಿಳೆಯರು ನಮ್ಮ ದೇಶದಲ್ಲಿ ಹಿಂದೆ ಇದ್ದರು, ಈಗೂ ಇದ್ದಾರೆ, ಮುಂದೆ ಇದ್ದೇ ಇರ್ತಾರೆ. ಅವರ ಕೊಡುಗೆ ಅನನ್ಯ, ಅಪಾರ. ಈ ಥರದ ಭಾಳಷ್ಟು ಮಹಿಳೆಯರು ನಮ್ಮ ದೇಶದಲ್ಲಿ ಸಿಗ್ತಾರೆ. ನಾವು ಅವ್ರಿಗೆಲ್ಲ ಒಂದು ಕೃತಜ್ಞತೆಯನ್ನು, ನಾವು ಧನ್ಯತೆಯನ್ನು ಹೇಳ್ತಕ್ಕಂಥ ಸುದಿನ ಅಂತಂದರೆ ಈ ನಮ್ಮ ಈ ನ್ಯಾಷನಲ್ ಸೈನ್ಸ್ ಡೇ. ಈ ನ್ಯಾಷನಲ್ ಸೈನ್ಸ್ ಡೇ ದಿವಸ ನಾವೆಲ್ಲ ನೆನೆಸ್ತಕ್ಕಂಥ ಸಾಕಷ್ಟು ಮಹಿಳೆಯರಿದ್ದಾರೆ. ಅದರಲ್ಲಿ ಒಬ್ಬರು ಡಾಕ್ಟರ್ ಟೆಸ್ಸಿ ಥಾಮಸ್ ಅಂತೇಳಿ. ಈ ಟೆಸ್ಸಿ ಥಾಮಸ್ ಅವ್ರಿಗೆ ಏನು ವಿಶೇಷ ಅಂತಂದರೆ ನೋಡಿ, ಅವ್ರು ಹೇಳೋಕ್ಕಿಂತ ಮುಂಚೆ ನೀವು ಅಬ್ದುಲ್ ಕಲಾಂ ಅವ್ರು ನೆನ್ಸ್ಕೊಳ್ರಿ, ನಮ್ಮ ಹೆಮ್ಮೆಯ ಮಾಜಿ ರಾಷ್ಟ್ರಪತಿ, ದೇಶ ಕಂಡಂಥ ಅದ್ಭುತ ವಿಜ್ಞಾನಿ ಅಂತ ನಾವೆಲ್ಲ ಹೊಗಳ್ತೀವಲ್ವ. ಅವ್ರಿಗೆ ಇನ್ನೊಂದು ಏನು ಹೊಗಳಿಕೆ ಇದೆ, ಅವ್ರನ್ನ ಏನಂತ ನೆನೆಸ್ತೀವಿ ನಾವು, ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಲ್ವಾ. ಮಿಸೈಲ್ ಮ್ಯಾನ್ ಅಂತೇಳಿ ಮಿಸೈಲ್ಸ್ನ ಡೆವಲಪ್ ಮಾಡಿ ನಮ್ಮನ್ನು ಶಕ್ತಿಶಾಲಿ ರಾಷ್ಟ್ರ ಮಾಡಿದಂಥ ಅಗ್ರಗಣ್ಯರಲ್ಲಿ ಅಬ್ದುಲ್ ಕಲಾಂ ಆಲ್ವೇಸ್ ಪ್ರಾತಸ್ಮರಣೀಯರು, ಅವ್ರಿಗೆ ಒಂದ್ಸಲ ಹೊಡಿಲೇಬೇಕು. ಆ ಥರ ಈ ಡಾಕ್ಟರ್ ಟೆಸ್ಸಿ ಥಾಮಸ್ ಏನಿದ್ದಾರೆ, ಇವರು ಮಿಸೈಲ್ ವುಮನ್ ಆಫ್ ಇಂಡಿಯಾ ಅಂತ ಇವರಿಗೆ ಒಂದು ಹೆಸರು. ನೋಡಿ ಚೆನ್ನಾಗಿದೆ, ಮಿಸೈಲ್ ವುಮನ್. ಮಿಸೈಲ್ ಮ್ಯಾನ್ ಬಗ್ಗೆ ನಮ್ಗೆ ಗೊತ್ತಿರುತ್ತೆ, ಮಿಸೈಲ್ ವುಮನ್ ಅಂತೇಳಿ. ದಿಸ್ ಲೇಡಿ ಅವರು ಮಾಡಿದಂಥ ಒಂದು ಅನುಪಮ ಸೇವೆ, ಒಂದು ಅದ್ಭುತ ಸೇವೆ ಎಲ್ಲಿ ಅಂತಂದರೆ ನಮ್ಮ DRDO ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಪೂನಾದ ಹತ್ರ ಇದೆ ಆ DRDO ಹೆಡ್ ಆಫೀಸ್. ಆ DRDOದಲ್ಲಿ ಇವರು ಮಿಸೈಲ್ಸ್ ಡೆವಲಪ್ ಮಾಡೋಕ್ಕೆ ಒಂದು ಲೀಡರ್ಶಿಪ್ಪನ್ನು ವಹಿಸ್ತಾರೆ. ಅದರಲ್ಲಿ ಪರ್ಟಿಕ್ಯುಲರ್ಲಿ ನಮ್ಮ ದೇಶದ ಒಂದು ಅತ್ಯಂತ ಪ್ರಭಾವಶಾಲಿ ಒಂದು ಮಿಸೈಲ್ ಅಗ್ನಿ ಮಿಸೈಲ್ಸ್ ಇವೆಲ್ಲ ಕೇಳಿದಿರಿ, ಕ್ಷಿಪಣಿಗಳು ಅಂತ ಹೇಳ್ತೀವಿ, ಅಗ್ನಿ ಕ್ಷಿಪಣಿ, ಅದನ್ನು ಡೆವಲಪ್ ಮಾಡತಕ್ಕಂಥ ಒಂದು ಕಾರ್ಯದಲ್ಲಿ ಇವರ ಸೇವೆ ಒಂದು ಅತ್ಯಮೂಲ್ಯವಾದಂಥ ಸೇವೆ ಕೊಟ್ಟಂಥ ಟೆಸ್ಸಿ ಥಾಮಸ್ ಮೇಡಮ್, ಸೆಲ್ಯೂಟ್ ನಿಮಗೆ, ಒಂದು ದೊಡ್ಡ ನಮಸ್ಕಾರ. ಅವರು ನೋಡಿ ಇಂಥ ಮಿಸೈಲ್ ವುಮನ್ ಆಫ್ ಇಂಡಿಯಾ ಅಂತೇಳಿ ಹೆಸರುವಾಸಿಯಾದಂಥವ್ರು ಅಲ್ವಾ. ಅದರ ಜೊತೆಗೆ ನಾನು ಭಾಳ ಸಲ ಹೇಳಿದ್ದೀನಿ, ಡಾಕ್ಟರ್ ಜಾನಕಿ ಅಮ್ಮಲ್, ಇವರು ಆಗಿನ ಕಾಲದಲ್ಲಿ ಸುಮಾರು 30-40 ವರ್ಷದಿಂದಗಡೆ ನಮಗೆ ಏನು ಮಾಡಿಕೊಟ್ಟಿದ್ದಾರೆ, ಹೈ ಈಲ್ಡಿಂಗ್ ಶುಗರ್ ಕೇನ್ ಇಂಟ್ರೊಡ್ಯೂಸ್ ಮಾಡಿದಂಥ ದಿಟ್ಟ ಧೀರ ಒಂದು ಬಾಟನಿಸ್ಟ್ ಅಥವಾ ಒಂದು ಮಹಿಳೆ, ಒಬ್ಬ ಸೈಂಟಿಸ್ಟ್. ನಮಗೆಲ್ಲ ಈಗ ನಾವು ಒಳ್ಳೆ ಕ್ವಾಲಿಟಿ ಶುಗರ್ ನಮ್ಮ ದೇಶದಲ್ಲಿ ಪ್ರೊಡ್ಯೂಸ್ ಮಾಡ್ತಿದ್ದೀವಿ ಅಂದರೆ ಅದರ ಹಿಂದುಗಡೆಯ ಒಂದು ದೊಡ್ಡ ಶಕ್ತಿ, ಯೋಚನೆ ಡಾಕ್ಟರ್ ಜಾನಕಿ ಅಮ್ಮಲ್ ಅವರು ಮಾಡಿದಂಥದ್ದು. ಅವರು ಪ್ರಾತಸ್ಮರಣೀಯರು ಮೇಡಮ್, ಒಂದು ಬಿಗ್ ಸಲ್ಯೂಟ್. ಅದೇ ಥರ
ನಮ್ಮ ಕಿರಣ್ ಶಾ ಮುಜುಮ್ದಾರ್ ಏನು ಬಯೋಕಾನಿನ ಮುಖ್ಯಸ್ಥೆ, ಬಯೋಟೆಕ್ನಾಲಜಿ ಕ್ಷೇತ್ರದಲ್ಲಿ ನಮ್ಮ ಇಡೀ ದೇಶವನ್ನು ಒಂದು ಅಗ್ರಗಣ್ಯ ಸಾಲಿನಲ್ಲಿರ್ತಕ್ಕಂಥ ಒಂದು ದಿಟ್ಟ ಮಹಿಳೆ, ಅದನ್ನು ಒಂದು ಇಂಡಸ್ಟ್ರಿ ಲೆವೆಲ್ ಮಾಡಿ ಮಹಿಳೆ ಸೈಂಟಿಫಿಕ್ ಯೋಚನೆ ಮಾಡ್ಬೋದು, ಅಷ್ಟೇ ಅಲ್ಲ ಒಬ್ಬ ಎಂಟರ್ಪ್ರಿನರ್ ಆಗಿ ಕೆಲಸ ಮಾಡ್ಬೋದು ಅಂತ ತೋರಿಸ್ಕೊಟ್ಟಂಥ ಒಂದು ಬಹಳ ದೊಡ್ಡ ಅಗಾಧವಾದ ಶಕ್ತಿ ನಮ್ಮ ಕಿರಣ್ ಶಾ ಮುಜುಮ್ದಾರ್. ಇಂಥವರು ಸಾಕಷ್ಟು ಜನ ನಮ್ಮ ದೇಶದಲ್ಲಿ ಈ ಏನು ಮಹಿಳಾ ವಿಜ್ಞಾನಿಗಳಾಗಿದ್ದಾರೆ. ಅವರ ಒಂದು ಸೇವೆ ಅದನ್ನು ನಾವು ಗುರುತಿಸಬೇಕು, ಅದನ್ನು ಗಮನಿಸಬೇಕು, ಅವರನ್ನು ಗೌರವಿಸಬೇಕು. ಅದೇ ಈ ದಿನದ ಆಚರಣೆಯ ಹಿಂದಿನ ಉದ್ದೇಶ. ನಮಗೆ ನಿಮ್ಗೆ ಇನ್ನೂ ಮಾಹಿತಿ ಹಂಚಿಕೊಳ್ಳೋಕ್ಕೆ ನಾನು ಇಷ್ಟಪಟ್ಟರೆ ನೆನಪಾಗ್ತಿದ್ರೆ, ಇಡೀ ಪ್ರಪಂಚದಲ್ಲಿ ಈ ಸ್ಟೆಮ್ ಅಂತ ಏನು ಕರಿತೀನಿ, STEM ಅಂದರೆ ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾಥಮೆಟಿಕ್ಸ್, ಈ ಸ್ಟೆಮ್ ಎಜುಕೇಷನ್ ಅಂತ ಏನು ಕರಿತೀವಿ, ಅಂದರೆ ಸೈನ್ಸ್ ಫೀಲ್ಡ್ ಆಗಿರ್ಬೋದು, ಟೆಕ್ನಾಲಜಿ ಫೀಲ್ಡ್ ಆಗಿರ್ಬೋದು, ಇಂಜಿನಿಯರಿಂಗ್ ಫೀಲ್ಡ್ ಆಗಿರ್ಬೋದು, ಅಥವಾ ಮೆಥಮೆಟಿಕ್ಸ್ ಅನ್ನೋ ಒಂದು ವಿಶೇಷವಾಗಿ ಸ್ಟಡಿ ಮಾಡ್ತಕ್ಕಂಥವ್ರನ್ನ ತಗೊಂಡ್ರೆ, ಆ ಥರದ್ದು ತಗೊಂಡ್ರೆ ನಮ್ಮ ದೇಶದಲ್ಲಿ ಸುಮಾರು 43% ಜನ ಮಹಿಳಾ ಅಭ್ಯರ್ಥಿಗಳು ಅಥವಾ ಹೆಣ್ಣು ಮಕ್ಕಳು ಈ ಸ್ಟೆಮ್ ಫೀಲ್ಡಲ್ಲಿ ಈಗ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಇದು ಸ್ಟ್ಯಾಟಿಸ್ಟಿಕ್ಸ್ ಇದು. ಆದರೆ ಇಡೀ ವರ್ಲ್ಡ್ ಎವರೇಜ್ ಇದೆಯಲ್ಲ, ವರ್ಲ್ಡಿನಲ್ಲಿ ಎಲ್ಲ ದೇಶಗಳದ್ದು ಎಷ್ಟು ಜನ ಮಹಿಳೆಯರಿದ್ದಾರೆ ಮತ್ತು ಅವರಲ್ಲಿ ಎಷ್ಟು ಜನ ಈ ಸ್ಟೆಮ್ ಎಜುಕೇಷನ್ ಕಲಿತಿದ್ದಾರೆ ಅಂತ ಲೆಕ್ಕ ಅಂತಂದರೆ, ದ ವರ್ಲ್ಡ್ ಎವರೇಜ್ ಇದು ಓನ್ಲಿ 35. ವರ್ಲ್ಡ್ ಎವರೇಜ್ 35 ಇದೆ, ನಮ್ಮ ದೇಶದ್ದು 43% ಇದೆ. ವಾವ್, ಹ್ಯಾಟ್ಸ್ ಆಫ್ ಟು ಇಂಡಿಯನ್ ಗರ್ಲ್ಸ್, ಇಂಡಿಯನ್ ಲೇಡೀಸ್. ನಮ್ಮಲ್ಲಿ ಸೈನ್ಸ್ ಟೆಕ್ನಾಲಜಿ ಬಗ್ಗೆ ಇರ್ತಕ್ಕಂಥ ಕುತೂಹಲ, ಆಸಕ್ತಿ ಮತ್ತು ಅದರ ಮೇಲೆ ಇರ್ತಕ್ಕಂಥ ಒಂದು ಪ್ರೀತಿ ಇದರಿಂದ ಸ್ಪಷ್ಟವಾಗುತ್ತೆ. ಅಷ್ಟೇ ಅಲ್ಲ ನೋಡಿ, ನಾವು ಸೈನ್ಸ್ ಟೆಕ್ನಾಲಜಿಯನ್ನು ಗಮನಿಸಿದರೆ ನಮಗೆ ಮಹಿಳೆಯ ಅಭ್ಯರ್ಥಿಗಳು ಅಥವಾ ಮಹಿಳೆಯರು ಯಾವ ಕ್ಷೇತ್ರದಲ್ಲೂ ಕಡಿಮೆ ಇಲ್ಲ. ನಾನು ಒಬ್ಬ ಟೀಚರ್, ನಾನು ಗಮನಿಸಿದೀಗೆಲ್ಲ ನೀವು ಯಾವ್ದಾರ ಸ್ಕೂಲಿಗೆ ಹೋಗ್ರಿ, ಯಾವ ಟೀಚರ್ ಸಂಖ್ಯೆ ಜಾಸ್ತಿ ಇರುತ್ತೆ? ನ್ಯಾಚುರಲಿ ಲೇಡೀಸ್ ಟೀಚರ್ಸ್ ಅಲ್ವಾ, ವುಮೆನ್ ಸ್ಟಾಫ್ ಮೆಂಬರ್ಸ್ ಜಾಸ್ತಿ ಇರುತ್ತೆ. ಎಷ್ಟಿರುತ್ತೆ ಅಂದರೆ, ನಮ್ಮ ದೇಶದಲ್ಲಿ ಸುಮಾರು 1 ಕೋಟಿ ಟೀಚರ್ಸ್ ವರ್ಕ್ ಮಾಡ್ತಿದ್ದಾರೆ ಅಂತ ತಗೊಂಡ್ರೆ ಸ್ಕೂಲು ಕಾಲೇಜುಗಳಲ್ಲಿ, ಅದರಲ್ಲಿ ಸುಮಾರು 53.5 ಲಕ್ಷ ಫೀಮೇಲ್ ಟೀಚರ್ಸ್ ಇದ್ದಾರೆ. 43 ಲಕ್ಷ ಮಾತ್ರ ಜೆಂಟ್ಸ್ ಸ್ಟಾಫ್ ಇದೆ. 53.5 ಲಕ್ಷ, ಮೋರ್ ದೆನ್ 50% ಅವರ್ ಟೀಚರ್ಸ್ ವರ್ಕಿಂಗ್ ಇನ್ ಸ್ಕೂಲ್ ಸೆಗ್ಮೆಂಟ್ ಅಥವಾ ಸ್ಕೂಲ್ ಕಾಲೇಜ್ ಸೆಗ್ಮೆಂಟ್, ದೇ ಆರ್ ಲೇಡೀಸ್. ಅದರಲ್ಲಿ ಎಷ್ಟೋ ಸಾವಿರ ಲಕ್ಷ ಗಂಟಲೆ ಟೀಚರ್ಸು ಸೈನ್ಸ್ ಮ್ಯಾಥ್ಸ್ ಟೀಚರ್ಸ್ ಇದ್ದಾರೆ. ಅವರು ಮಕ್ಕಳಿಗೆ ನಾನು ಅವ್ರ ರಿಕ್ವೆಸ್ಟ್ ಇದೆ, ಸೈನ್ಸನ್ನು ಜಸ್ಟ್ ಬೋಧನೆ ಮಾಡಬೇಡಿ, ಅದು ಬರೀ ಬೋಧನೆ ಆದರೆ ಒಂಥರ ರೋದನೆ ಆಗುತ್ತೆ, ಮಕ್ಕಳಿಗೆ ವೇದನೆ ಆಗುತ್ತೆ, ಏನೂ ಸಾಧನೆ ಆಗಲ್ಲ. ಅದಕ್ಕಾಗಿ ದಯವಿಟ್ಟು ಸೈನ್ಸನ್ನು ಅವರಿಗೆ ಎಕ್ಸ್ಪೀರಿಯನ್ಸ್ ಮಾಡಿ. ಹೇಗೆ ಸರ್? ಬೈ ಕಂಡಕ್ಟಿಂಗ್ ಎಕ್ಸ್ಪೆರಿಮೆಂಟ್ಸ್. ಅವ್ರನ್ನ ಸೈನ್ಸ್ ಬಗ್ಗೆ ಹೆಚ್ಚೆಚ್ಚು ಆಸಕ್ತಿ, ಒಲವು ಮೂಡ್ತಕ್ಕಂಥ ಅತ್ಯದ್ಭುತವಾದಂಥ ಸೈನ್ಸಿನ ಸ್ಟೋರೀಸ್ ಇದ್ದಾವೆ, ಡಿಸ್ಕವರೀಸ್ ಇದ್ದಾವೆ, ಇನ್ವೆನ್ಷನ್ ಇದ್ದಾವೆ, ಎಕ್ಸ್ಪೆರಿಮೆಂಟ್ಸ್ ಇದ್ದಾವೆ. ಅವುಗಳನ್ನೆಲ್ಲ ಮಕ್ಕಳಲ್ಲಿ ತುಂಬಿ, ಅದರಲ್ಲಿಯೂ ಈ ಸಣ್ಣ ಮಕ್ಕಳು, ಪ್ರೈಮರಿ, ಹೈಯರ್ ಪ್ರೈಮರಿ ಮಕ್ಕಳಲ್ಲಿ ಅವರಲ್ಲಿ ಒಂದು ವಿಶೇಷವಾದ ಕುತೂಹಲ ಇರುತ್ತೆ. ಆ ಕುತೂಹಲ ತಣಿಸ್ತಕ್ಕಂಥ ಗುರುತರವಾದ ಜವಾಬ್ದಾರಿ ನಮ್ಮ ಟೀಚರ್ಸ್ ಮೇಲಿದೆ. ಹಾಗಾಗಿ ಇವತ್ತು ಸೈನ್ಸ್ ಡೇ ಅಂದಾಕ್ಷಣ ನಾವು ಸೆಲೆಬ್ರೇಷನ್ಗೆ ಅಷ್ಟೇ ಅಲ್ಲ, ನಮ್ಮ ಜವಾಬ್ದಾರಿನೂ ಇದೆ. ನಾನು ಒಬ್ಬ ಸೈನ್ಸ್ ಟೀಚರ್, ನಾನು ಎಲ್ಲ ನಮ್ಮ ಇಡೀ ದೇಶದ ಸೈನ್ಸ್ ಟೀಚರ್ಸ್, ಅದರಲ್ಲಿ ಲೇಡಿ ಸೈನ್ಸ್ ಟೀಚರ್ಸ್ಗೆ ವಿಶೇಷವಾದ ಒಂದು ಕಳಕಳಿಯ ಪ್ರಾರ್ಥನೆ, ಮೇಕ್ ಸೈನ್ಸ್ ಆಸ್ ಮೋಸ್ಟ್ ಎಂಜಾಯಬಲ್ ಸಬ್ಜೆಕ್ಟ್. ಅದು ಬಹಳ ಚೆನ್ನಾಗಿದೆ. ಅದು ಬಲ್ಲವನೇ ಬಲ್ಲ, ಬೆಲ್ಲದ ರುಚಿ ಅನ್ನೋಂಗೆ ಅದರೊಂದು ವಿಶೇಷ ಸೊಗಡು ಇದೆ, ವಿಶೇಷವಾದಂಥ ಅದಕ್ಕೊಂದು ಆಸಕ್ತಿನ ಮೂಡಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನೀವು ಮಾಡಿದ್ದೇ ಆದರೆ, ಈ ವಿಕಸಿತ್ ಭಾರತ್ ಅಂತ ಏನು ಪ್ರಧಾನಮಂತ್ರಿ ಅವರು ಹೇಳ್ತಾರೆ 2047ರಲ್ಲಿ, ಆ ವಿಕಸಿತ್ ಭಾರತದ ಒಂದು ಆಶಯ ಅದು ಪೂರ್ಣ ಆಗಬೇಕು ಅನ್ನುವ ಆ ನಿಟ್ಟಿನಲ್ಲಿ ನಿಮ್ಮ ಸೇವೆ ಖಂಡಿತ ಅದು ನಿಮಗೆ ಬಹಳ ಒಳ್ಳೇದು ಮಾಡುತ್ತೆ. ನೀವು ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ, ನಾನು 2047ರಲ್ಲಿ ನಮ್ಮ ದೇಶ ವಿಕಸಿತ್ ಭಾರತ ಆಗುತ್ತೆ, ಆವಾಗ ನನ್ನ ಕೊಡುಗೆ ಏನು? ನಾನು ಡೈರೆಕ್ಟಾಗಿ ಹೋಗಿ ಕೊಡುಗೆ ಕೊಡಲಿಕ್ಕೆ ಆಗಿಲ್ಲ ಅನ್ಸುತ್ತೆ. ನಾನು ಪಾಠ ಮಾಡಿದ ಒಬ್ಬ ವಿದ್ಯಾರ್ಥಿ ಅಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಇನ್ವೆನ್ಷನ್, ಪರ್ಟಿಕ್ಯುಲರ್ ಒಂದು ಏನೋ ಹೊಸದನ್ನು ಕಂಡುಹಿಡಿದು ಆಗಿದ್ರೆ ಎಷ್ಟು ಸಂತೋಷ ಆಗುತ್ತೆ, ಎಂಥ ಒಂದು ಆನಂದ ಆಗುತ್ತೆ ಅಲ್ವಾ? ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ. ಹೀಗಾಗಿ ನಾವು ಡೈರೆಕ್ಟ್ಲಿ ಆಗದಿದ್ರು ಇಂಡೈರೆಕ್ಟಾಗಿ ವಿಕಸಿತ್ ಭಾರತದ ಒಂದು ಏಳಿಗೆಯಲ್ಲಿ ನಾವೆಲ್ಲರೂ ಕೈ ಜೋಡಿಸೋಣ. ವಿಶೇಷವಾಗಿ ಮಹಿಳೆಯರ ಪಾತ್ರ ದೊಡ್ಡದಿದೆ, ನಿಮ್ಮ ಸಂಖ್ಯೆ ಜಾಸ್ತಿ ಇದೆ. ಹಾಗಾಗಿ ಮಹಿಳಾ ಮನೆಗಳು, ಮಹಿಳಾ ಸೈನ್ಸ್ಗೆ ಸಂಬಂಧಿಸಿದಂಥ ಎಲ್ಲರೂ ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡಿ, ಅದನ್ನೇ ಕೆಟಲೈಸಿಂಗ್ ಅಂತ ಕರೀತಾರೆ. ಅಂದರೆ ವಿಲ್ ಆಲ್ ವರ್ಕ್ ಆ್ಯಸ್ ಕೆಟಲಿಸ್ಟ್. ನಾವು ಕೆಟಲಿಸ್ಟ್ ಆಗಿ ಆ ಒಂದು ಕೆಲಸಕ್ಕೆ ಹೆಚ್ಚಿನ ವೇಗ ಕೊಡೋಣ, ಹೆಚ್ಚಿನ ಒಂದು
ಒಂದು ಡೈಮೆನ್ಷನ್ ಕೊಡೋಣ. ಹಾಗಾಗಿ ದೇಶ ಅಭಿವೃದ್ಧಿ ಹೊಂದುತ್ತಿರುವಲ್ಲ, ಅಭಿವೃದ್ಧಿ ಹೊಂದಿದ ದೇಶ ಆಗಿ ಒಂದು ಮಾರ್ಪಾಟಾಗಲಿ. ಆ ಕನಸು ನಮ್ಮೆಲ್ಲರ ಜೀವನದಲ್ಲಿ ಸಾಕಾರವಾಗಿ ಅದನ್ನು ನೋಡಿ ಆನಂದಿಸುವ ಸೌಭಾಗ್ಯ ನಮ್ಮೆಲ್ಲ ಬರಲಿ ಅಂಥೇಳಿ ಹೇಳ್ತಾ, ಮತ್ತೊಮ್ಮೆ ಈ ನ್ಯಾಷನಲ್ ಸೈನ್ಸ್ ಡೇಯ ಒಂದು ವಿಶೇಷ ಶುಭಕಾಮನೆಗಳು. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಸೈನ್ಸ್, ಜೈ ಸೈನ್ಸ್, ಜೈ ಸೈನ್ಸ್.